ನಮಗೆ ಫೋನಲ್ಲಿ ನೋಡಿದೆ, ಈಗ ಯೂಟ್ಯೂಬಲ್ಲಿ ಫೋಟೋ ಬಂತು, ಹಿಂಗೆಲ್ಲ ಹೇಳ್ತಿದ್ರಲ್ಲ, ಕೇಳಿದೆ ಒಳ್ಳೇದಾಗುತ್ತೆ ಅಂತ. ನಾವು ಒಂದ್ಸರಿ ಹೋಗಿ ಬರಬೇಕು ಅಂತ ಬಂದೆ ಇಲ್ಲಿಗೆ. ನನಗಿಲ್ಲಿ ಬಂದಮೇಲೆ ತಾಯಿ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಲು. ಅಷ್ಟು ಈಗ 3 ವರ್ಷದಾಗಿದ್ದು ಕಷ್ಟ ಇವತ್ತಿಲ್ಲ, ಚೆನ್ನಾಗಿದ್ದೀನಿ. 4 ಜನ ಬಂದರೆ ಅನ್ನ ಹಾಕೋಂಥ ಶಕ್ತಿ ದೇವ್ರು ಕೊಟ್ಟವ್ರು ನನಗೆ. ನಾನು ಬಂದ್ರವ ನೀವು ಬಂದರೂ ಬುದ್ಧಿ, ನೀವು ಬಂದ್ರೆ ನಮ್ಗೆ ತುಂಬ ಇನ್ನೂ ಇದ್ದಿತ್ತು ಒಳ್ಳೇದೇ ಆಗುತ್ತೆ. ಈಗ ಚೆನ್ನಾಗಿದೆ ಚೆನ್ನಾಗಿದ್ದೀನಿ. ಎಲ್ಲ ಕೈ ಬಿಟ್ಟರು, ಗಂಡನೂ ಕೈ ಬಿಟ್ಟ, ಅಣ್ಣನೂ ಕೈ ಬಿಟ್ಟ, ಎಲ್ಲ ಕೈ ಬಿಟ್ಟರು. ಕಡೆಗೆ ತಾಯಿ ಅವಣ್ಣ ಕೈ ಬಿಟ್ಟನ, ಇವಣ್ಣ ಕೈ ಬಿಡಲ್ಲ, ಇವಣ್ಣ ಕೈ ಬಿಡಲ್ಲ, ಈ ತಾಯಿ ಕೈ ಬಿಡಲ್ಲ. ಇದು ನಿಂಗೆ ತವ್ರ ಮನೆ. ವರ್ಷಕೊಂದ್ಸರಿ ಬಾ ಮಗಳೇ. ಅಣ್ಣ ನಾನು ಇಂಥವ್ರು, ನಾನು ಫ್ರೀ ಇದ್ದರೆ ಮಾತಾಡ್ತೀನಿ, ರಸಿದ್ದ ಏನೋ ಬೈದ್ರೆ ಬೇಜಾರಾಗಬೇಡ. ಇದು ನಿನ್ನ ಮನೆಗೆ ಯಾರು ಇಲ್ಲ ಅಂದಲ್ಲ, ಇದು ನಿನ್ನ ತವ್ರ ಮನೆ. ಮನಸ್ಫೂರ್ತಿಯಾಗಿ ಮಗಳು ಚೆನ್ನಾಗಿ ಸಾಕು. ಏನು ಕೂಲಿ ಮಾಡ್ತೀರ? ಏನು ಮಾಡ್ತಿಲ್ಲ, ಒಂದು ಅರ್ಧ ಎಕರೆ ಜಮೀನು ಕೊಟ್ಟಾರೆ, ಜಮೀನು ನೋಡ್ಕೊಂತ. ಆಯ್ತು. ತೋಟದ ನೀರು ಬರ್ತಕ್ಕಂಥ ಇಲ್ಲ ಸ್ವಾಮಿ, ಅದಕ್ಕೆ ಬೋರ್ ಹಾಕ್ಸಕ್ಕೆ ಅಂತೇಳಿ ಇಲ್ಲಿ ತಾಯಿ ಹತ್ರ ಬೇಡ್ಕೊಂಡು. ಯುಗಾದಿ ಹಬ್ಬ ಕಳೆದ ಮೇಲೆ ಹಾಕಿ ನೀರು ಬರುತ್ತೆ. ಯುಗಾದಿ ಹಬ್ಬ ಕಾಲ. ನಡಿಪ.